ನಗರಸಭೆ ಅಧಿಕಾರಿಗಳು ಸಮರ್ಪಕವಾಗಿ ಕೆಲಸ ಮಾಡುವುದೇ ಅಪರೂಪ. ಹಾಗೇನಾದರೂ ಮಾಡಿದ್ದೇ ಆದರೆ ಅದರ ಹಿಂದೆ ಯಾವುದೋ ಉದ್ದೇಶ ಇದೆ ಎಂಬುದಂತೂ ತಪ್ಪಲ್ಲ. ಎಂದು ಅದೇ ಆಯ್ತು. ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡಿರುವ ಬಲಾಢ್ಯರ ಕಟ್ಟಡಗಳನ್ನ ಕೆಡವಲು ನಗರಸಭೆ ಅಧಿಕಾರಿಗಳ ದಂಡು ಮಂದಿ ಮಾಗದರೊಂದಿಗೆ ಹೊರಟಿತು. ಈ ವಿಚಾರ ತಿಳಿದ ಸಿಟಿವಿ ನ್ಯೂಸ್ ತಂಡವು ಅಧಿಕಾರಿಗಳನ್ನ ಬೆನ್ನು ಹತ್ತಿತು. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಇಲ್ಲಿ ಅಧಿಕಾರಿಗಳು ಟೇಪ್ ಹಿಡಿದು ಅಳತೆ ಮಾಡುತ್ತಿದ್ದಾರೆ ನೋಡಿ. ಇದು ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಒಂದು. ಈ ಹೋಟೆಲ್ ಎಲ್ಲಿಯವರೆಗೂ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಎಂಬುದನ್ನ ಎಂದೂ ಸೇರಿ 10 ಬಾರಿ ಅಳತೆ ಮಾಡಲಾಗಿದೆ. ಮಾತ್ರವಲ್ಲ, ಮಾರ್ಕಿಂಗ್ ಕೂಡ ಮಾಡಿ ಒತ್ತುವರಿ ಕಟ್ಟಡ ತೆರವುಗೊಳಿಸುವ ಎಚ್ಚರಿಕೆಯನ್ನು ಹಲವು ಬಾರಿ ನೀಡಲಾಗಿದೆ. ಆದರೆ ಹೋಟೆಲ್ನವರು ಒತ್ತುವರಿ ತೆರವು ಮಾಡಿಲ್ಲ, ಮಾಡುವ ಸೂಚನೆಗಳೂ ಇಲ್ಲ. ಹಾಗಾಗಿ ಇಂದು ಜೆಸಿಬಿಯೊಂದಿಗೆ ಆಗಮಿಸಿದ ನಗರಸಭೆ ಅಧಿಕಾರಿಗಳು ಒಂದೇ ಒಂದು ಫೋನ್ ಕರೆಯಿಂದ ದಿಕ್ಕು ಬದಲಿಸಿದ್ರು. ಹೋಟೆಲ್ ಒತ್ತುವರಿ ತೆರವು ಮಾಡುವುದನ್ನ ಬಿಟ್ಟು ಯಾವುದೋ ಫುಟ್ಪಾತ್ ಬೋರ್ಡ್ ಕೀಳುತ್ತಿದ್ದಾರೆ ಅಂತ ಆಶ್ಚರ್ಯವಾಯಿತು. ನಿಮ್ಮಷ್ಟೇ ನಮಗೂ ಆಶ್ಚರ್ಯವಾಗಿದ್ರಲ್ಲಿ ತಪ್ಪಿಲ್ಲ ಬಿಡಿ. ಯಾಕೆಂದ್ರೆ ಈ ಶ್ರೀ ಸಿಯೇರಾ ಹೋಟೆಲ್, ಈ ಪೆಟ್ರೋಲ್ ಬಂಕ್ ಮತ್ತು ಗುಜರಿ ಅಂಗಡಿಗಳು ಬಿಬಿ ರಸ್ತೆಯ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಕಟ್ಟಡ ಕಾಂಪೌಂಡ್ ನಿರ್ಮಿಸಿಕೊಂಡಿದ್ದಾರೆ. ಇಲ್ಲಿ ಅಳತೆ ಮಾಡಿ ಒಂದು ಫೋನ್ ಕರೆಯಿಂದ ಹಿಂದೆ ಸರಿದ ಅಧಿಕಾರಿಗಳು ಬಡಪಾಯಿ ಹೋಟೆಲ್ ಬೋರ್ಡ್ಗಳ ಮೇಲೆ ಬಿದ್ರ. ಇವರೇನು ನಿಜವಾಗಿಯೂ ಒತ್ತುವರಿ ಕಟ್ಟಡಗಳ ತೆರವು ಮಾಡಲು ಬಂದ್ರೋ ಅಥವಾ ತೆರವು ಮಾಡುವ ಬೆದರಿಕೆ ಹಾಕಿ ವ್ಯಾಪಾರ ಕುದುರಿಸಲು ಬಂದ್ರೋ ಗೊತ್ತಿಲ್ಲ. ಹೋಟೆಲ್, ಪೆಟ್ರೋಲ್ ಬಂಕ್, ಟ್ರ್ಯಾಕ್ಟರ್ ಶೋರೂಮ್, ಗೋಚರಿ ಅಂಗಡಿ ಕಟ್ಟಡಗಳನ್ನ ಬಿಟ್ಟು ನೇರವಾಗಿ ಬಡಪಾಯಿ ಫುಟ್ಪಾತ್ ವ್ಯಾಪಾರಿಗಳತ್ತ ತಿರುಗಿದ್ರ. ಇವರ ಏಕಾಏಕಿ ನಿಲುವಿನಿಂದ ನಮಗೂ ಆಶ್ಚರ್ಯವಾಗಿ ಪ್ರಶ್ನೆ ಮಾಡಿದ್ರೆ ಅವರು ನೀಡಿದ ಉತ್ತರ ಏನು ಗೊತ್ತಾ? ಇಲ್ಲಿ ಸ್ಟಾರ್ಟ್ ಮಾಡಿ ಹೋದ್ರೆ ಎಲ್ಲ ಒಂದು ಮಾಡಿ ಅವ್ರು ಬರೋದಿಲ್ಲ. ಏನು ಹೇಳಿದ್ದಾರೆ, ಫೋನ್ ಮಾಡಿ ಹೇಳಿದ ಎಷ್ಟು ಹೇಳಿದ್ದಾರೆ. ಇವಾಗ ಮಾಡ್ತೀರಾ? ಇಲ್ಲಿ ನೋಡಿ, ಪಾಪ ರಸ್ತೆ ಪಕ್ಕ ತಳ್ಳುವ ಗಾಡಿ ಇಟ್ಟುಕೊಂಡು ಜೀವನ ಮಾಡುವ ಈತನ ಮೇಲೆ ತಮ್ಮ ಪ್ರತಾಪ ತೋರಿದ ನಗರಸಭೆ ಅಧಿಕಾರಿಗಳು ಗಾಡಿಯನ್ನ ದೂರ ಇಟ್ಟುಕೊಳ್ಳುವಂತೆ ಸೂಚಿಸಿದ್ರ. ಪಾಪ ಈ ಬಡಪಾಯಿ ಸೋಫಾ ತಂದು ಮಾರಾಟಕ್ಕಿಟ್ಟಿದ್ರೆ ಆತನಿಗೆ ವಾರ್ನಿಂಗ್ ನೀಡಿದ್ದಾರೆ. ಇನ್ನು ಮುಂದೆ ಹೋಗಿ ಈ ಗುಜರಿ ಅಂಗಡಿಗಳವರಿಗೆ ಎಚ್ಚರಿಕೆ ನೀಡುವ ಜೊತೆಗೆ ಈ ಪೆಟ್ಟಿಗೆ ಅಂಗಡಿಗೆ ಮಾರ್ಕ್ ಕೂಡ ಹಾಕಿದ್ರು. ನಗರಸಭೆ ಅಧಿಕಾರಿಗಳ ಈ ಧೋರಣೆ ಕಂಡು ರೋಸಿ ಹೋದ ನಾಗರಿಕರು ನಗರಸಭೆ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕಿದ್ರು. ಸರ್ಕಾರಿ ಜಾಗದಲ್ಲಿ ಹಾಕಿ ನೋಟಿಸ್ ಹಾಕೊಡ್ಬೇಕು. ನಿಮ್ಗೆ ನಿಮ್ಮ ಬೌಂಡ್ರಿ ಏನಿದೆ ಅಲ್ಲಿ ಒಳಗೆ ಹಾಕೊಳ್ರಿ. ನೀವು ಹಾಕ್ರಿ ಎತ್ರೀಗ. ನೀವು ವಾರ ಕೊಡೋಕೆ ಟೈಮ್ ಕೊಡೋಕ್ಕಿಲ್ಲ. ಈಗ ನಾನು 15 ವರ್ಷದಿಂದ ಇಲ್ಲಿದ್ದೀನಿ. ಏನು ಸರ್ಕಾರಕ್ಕೆ ಮಾಹಿತಿ ಬಂದಿಲ್ಲ. ಏಕಾಏಕಿ ಇವಾಗ ಬಂದುಬಿಟ್ಟು ಮಾರ್ಕ್ ಹಾಕ್ಬಿಟ್ಟು ತೆಗೀರಪ್ಪ ಇಲ್ಲ ಜೆಸಿಬಿ ಎತ್ಕೊಂಡ್ಬಂದಿದೆ ಹೇಳ್ದವ್ರೆ. ಬಟ್ ರೋಡಿಂದ ರೈಟ್ ಸೈಡಲ್ಲಿ ಯಾವ ಕಾರಣಕ್ಕೂ ಯಾರಿಗೂ ನೋಟಿಸ್ ಕೊಡಿಲ್ಲ, ಏನೂ ಇಲ್ಲ. ಬರೀ ಲೆಫ್ಟ್ ಸೈಡ್ ಮಾತ್ರ ಇವರು ಸರ್ಕಾರದ ಮುನ್ಸಿಪಾಲಿಟಿ ಅವರು ಕೇಳ್ತವ್ರೆ. ಅದರಿಂದ ಏನಾಗಿದ್ರೆ ಅವ್ರಿಗೆ ಏನಾದ್ರೆ ನಮಗೂ ಅದೇ ನಮ್ಮದೆಲ್ಲ ಪೆಟ್ಟಿ ಅಂಗಡಿಗಳಿರೋದು ಅರ್ಧ ಗಂಟೆಗೆ ನಾವು ಶಿಫ್ಟ್ ಮಾಡ್ಕೊತೀವಿ ಅದ್ರ ಮಕ್ಕತ್ರ. ಅದರಿಂದ ಅವ್ರಿಗೆ ಏನಿದೆ ಅದು ನಮ್ಮದು ಇದೆ. ಅದರಿಂದ ಸ್ವಲ್ಪ ಕಾಲಾವಕಾಶ ಕೊಡಬೇಕು. ಫಸ್ಟು ಆ ಕಡೆ ಮಾಡಬೇಕು, ಆಮೇಲೆ ನಾವು ಮಾಡ್ತೀವಿ ಅವ್ರು ನೋಡಿಬಿಟ್ಟು ಎರಡೂ ಸೈಡು. ಅದರಿಂದ ಫಸ್ಟು ಒಂದು ಸ್ವಲ್ಪ ದಿನ ಅವಕಾಶ ಕೊಡ್ಬೇಕು, ನಮ್ಗೆ ಕಾಲಾವಕಾಶ. ಫಸ್ಟು ನೋಟಿಸ್ ಕೊಡ್ಬೇಕು ನಮ್ಗೆ. ನೋಡ್ರಪ್ಪ ಇದು ಅಷ್ಟು 15 ದಿನ 20 ದಿನ ನಿಮ್ಗೆ ಟೈಮ್ ಕೊಡ್ತೀವಿ. ಅದ್ರ ನಂತರ ಬಂದು ನಾವು ಎತ್ತು ಹಾಕೊಂಡು ಮಾಹಿತಿ ಕೊಡ್ಬೇಕು ನಮ್ಗೆ. ಅದರಿಂದ ನಾವು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ. ಇನ್ನು ಈ ಹೋಟೆಲ್ ರಸ್ತೆ ಜಾಗವನ್ನ ಒತ್ತುವರಿ ಮಾಡಿಲ್ಲ. ಆದರೆ ಈ ಹೋಟೆಲ್ ಮುಂದೆ ಹಾಕಿದ್ದಾರಲ್ಲ ಈ ಬೋರ್ಡ್ಗಳು, ಇವು ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡು ಹಾಕಿದ್ದಾರಂತೆ. ಹಾಗಾಗಿ ಎಂದೇ ಅವುಗಳನ್ನ ತೆರವುಗೊಳಿಸಿ ಇಲ್ಲವಾದರೆ ಜೆಸಿಬಿ ಕಿತ್ತು ಹಾಕಲಿದೆ ಎಂಬ ಎಚ್ಚರಿಕೆಯನ್ನು ನೀಡಲಾಯಿತು. ಎಂದು ಬಂದು ಹೇಳಿದ್ರೆ ಹೇಗೆ? ಒಂದು ದಿನವಾದರೂ ಟೈಮ್ ಕೊಡಿ ಅಂತ ಅಂಗಡಿಯವರು ಗೋಗೆರೆದ್ರು. ಅಧಿಕಾರಿಗಳು ಕೇರ್ ಮಾಡದೆ ಮುಂದೆ ಹೋದ್ರ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಹಾಕುತ್ತಿರುವ ನಗರಸಭೆ ಅಧಿಕಾರಿಗಳ ಕಾರ್ಯವೈಖರಿ ವಿರುದ್ಧ ಈ ಹೋಟೆಲ್ ಮಾಲೀಕನ ಆಕ್ರೋಶ ಕೇಳಿ. ಈಗ ಈ ರೋಡ್ ವಿಸ್ತರಣೆ ಏನು ಮಾಡ್ತಾ ಇದ್ದಾರೆ, ಬರೀ ಒಂದು ಸೈಡ್ ಮಾತ್ರ ಅವರು ಯಾವುದೇ ನೋಟಿಸ್ ಕೊಡ್ದೇ ನಮ್ಮ ಇಲ್ಲಿನ ಅಂಗಡಿಗಳನ್ನು
ನಮ್ಮ ಬೋರ್ಡ್ಗಳನ್ನ ತೆರವುಗೊಳಿಸೋಂಥ ಕೆಲಸಗಳು ನಡೀತಾ ಇದ್ದಾವೆ. ಇನ್ನೊಂದು ಸೈಡ್ ಏನಿದ್ದಾರೆ ಅವ್ರಿಗೆ ಯಾವುದೇ ರೀತಿಯ ಕ್ರಮನೂ ತೊಗೊಂಡಿಲ್ಲ, ಅವ್ರನ್ನ ಖಾಲಿನೂ ಮಾಡಿಸಿಲ್ಲ. ಬರೀ ಒಂದು ಸೈಡ್ ಮಾತ್ರನೇ ಇವರು ಏಕಾಏಕಿ ಬಂದುಬಿಟ್ಟು ಬೋರ್ಡ್ ಎತ್ತಿ ಅಂಗಡಿಗಳೆತ್ತಿ ಅಂತೇಳ್ಬಿಟ್ಟು ಒಂಥರ ದೌರ್ಜನ್ಯ ರೀತಿ ಮಾಡ್ತಾಯಿದ್ದಾರೆ. ಇಲ್ಲ, ಎಲ್ರಿಗೂ ಈಗ ಅವ್ರಿಗೂ ಈಕ್ವಲ್ ಇದರಲ್ಲಿ ಮಾಡಿದರೆ ನಮ್ದೇನು ತೊಂದರೆ ಇರ್ತಿಲ್ಲ. ಒಂದು ಸೈಡ್ ಬಿಟ್ಬಿಟ್ಟು ಒಂದು ಸೈಡ್ನೇ ಮಾತ್ರ ಟಾರ್ಗೆಟ್ ಮಾಡಿದ್ದಾರೆ ಇವರು. ಇನ್ನು ಯಾವುದೂ ಮಾಡಿಸಿಲ್ಲ, ಆ ಕಡೆ ಏನು ಮಾಡಿಸಿಲ್ಲ. ಈ ಕಡೆ ಮಾತ್ರ ಹೇಳ್ತಿದ್ದಾರೆ, ಬರೀ ಈ ಕಡೆ ಮಾತ್ರ ಖಾಲಿ ಮಾಡ್ಕೊಳ್ಳಿ ಅಂತ ಇವತ್ತೇ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇವತ್ತೇ ಹೇಳ್ತಾ ಇದ್ದಾರೆ, ಯಾವುದು ನೋಟಿಸ್ ಸಹ ನಮ್ಗೆ ಕೊಟ್ಟಿಲ್ಲ. ಇವತ್ತೇ ಬಂದುಬಿಟ್ಟು ಬೋರ್ಡ್ಗಳು ಎತ್ತಿರಿ ಅಂತೇಳಿ ಬರೀ ಬಾಯಿ ಮಾತಲ್ಲಿ ಮಾತ್ರ, ಲಿಖಿತವಾಗಿ ನಮ್ಗೆ ಯಾವುದೇ ಒಂದು ನೋಟಿಸ್ ಬಂದಿಲ್ಲ, ಮಾಹಿತಿನೇ ಗೊತ್ತಿಲ್ಲ. ಇವತ್ತೇ ಬಂದುಬಿಟ್ಟು ಬರೀ ಮೌಖಿಕವಾಗಿ ಹೇಳ್ತಾ ಇದ್ದಾರೆ ಇವರು. ಆದ್ದರಿಂದ ನಮಗೂ ಒಂದು ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ನಾವು ಏನಾದರೂ ಶಿಫ್ಟ್ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಅನುಕೂಲ ಆಗ್ತದೆ. ಇವ್ರು ಏಕಾಏಕಿ ಬಂದುಬಿಟ್ಟು ನೀವು ಎತ್ತಿ ಅಂತಂದರೆ ಅಷ್ಟು ದೊಡ್ಡ ಬೋರ್ಡ್ಗಳನ್ನು ನಾವು ಹಾಕ್ಸಿದ್ದೀವಿ, ಅದನ್ನು ಇವಾಗಲೇ ತೆಗ್ಸಿ ಅಂತಂದರೆ ಎಲ್ಲಿಂದ ಹೋಗಿ ತೆಗ್ಸೋದು ನಾವು? ಯಾರನ್ನು ಹಿಡ್ಕೊಂಡು? ಬಿಸ್ನೆಸ್ ಟೈಮ್ ನಮ್ಮದು. ಇವಾಗ ಬಿಸ್ನೆಸ್ ಬಿಟ್ಬಿಟ್ಟು ಅದನ್ನಂತ ನೋಡಲ್ಲ, ಇಲ್ಲ ಬಿಸ್ನೆಸ್ ನೋಡಲ್ಲ, ನಾವು ಯಾವ್ದು ಮಾಡಬೇಕು? ಇದು ತುಂಬ ತೊಂದರೆ ಆಗ್ತಾಯಿದೆ. ಒಂದು 15 ದಿನ ಕಾಲನೋ ಅಥವಾ ಒಂದು ತಿಂಗಳ ಕಾಲನೋ ನಮ್ಗೆ ಕಾಲಾವಕಾಶ ಕೊಟ್ಟು ನಮಗೂ ಸ್ವಲ್ಪ ಈಸಿ ಆಗುತ್ತೆ. ಎಷ್ಟಕ್ಕೂ ಈ ನಗರಸಭೆ ಅಧಿಕಾರಿಗಳ ಉದ್ದೇಶವೇನಿತ್ತು ಎಂಬುದು ಮಾತ್ರ ನಿಗೂಢವಾಗಿದೆ. ಯಾಕೆಂದ್ರೆ ಇವರು ಆರಂಭದಲ್ಲಿಯೇ ಹೋಗಿ ಶ್ರೀ ಸಿಯೇರಾ ಹೋಟೆಲ್ ಅಳತೆ ಮಾಡಿ ಆ ಹೋಟೆಲ್ ಸಿಬ್ಬಂದಿಗೆಲ್ಲ ಗಾಬರಿ ಹುಟ್ಟಿಸಿ ಒಂದೇ ಕ್ಷಣದಲ್ಲಿ ಅಲ್ಲಿಂದ ಹೊರಟು ಹೋಗಲು ಕಾರಣ ಮಾತ್ರ ದೇವರಾಣಿಗೂ ನಮಗೂ ಅರ್ಥವಾಗಲಿಲ್ಲ. ಇನ್ನು ಈ ಟ್ರ್ಯಾಕ್ಟರ್ ಶೋರೂಮ್ ನೋಡಿ, ಎಲ್ಲಿಯವರೆಗೂ ವಾಹನಗಳನ್ನ ನಿಲ್ಲಿಸಿಕೊಂಡಿದ್ದಾರೆ ಅಂತ. ಜೊತೆಗೆ ಈ ಸಿಯೇರಾ ಹೋಟೆಲ್ ಮುಂದೆ ಪಾನ್ ಬೀಡಾ ಅಂಗಡಿ ರಸ್ತೆಯಲ್ಲಿಯೇ ನಿರ್ಮಿಸಿಕೊಂಡಿದ್ರು. ಅವುಗಳ ಬಗ್ಗೆ ಚಕಾರವೆತ್ತದ ಅಧಿಕಾರಿಗಳು ಈ ತಳ್ಳುವ ಗಾಡಿಗಳ ಮೇಲೆ ಮಾತ್ರ ತಮ್ಮ ಪೌರುಷ ಮೆರೆದಿದ್ದು ಇವರ ಕಾರ್ಯವೈಖರಿಗೆ ಹಿಡಿದ ಕನ್ನಡಿಯಾಗಿತ್ತು. ನಗರಸಭೆ ಅಧಿಕಾರಿಗಳ ಆಟಾಟೋಪ ಕೇವಲ ಬಡವರ ಮೇಲೆ ಮಾತ್ರವಾ? ಬಲಾಢ್ಯರ ಮುಂದೆ ಇವರು ಕೇವಲರಾಗುತ್ತಿಲ್ಲ. ಆದರೆ ಇಂದಿನ ಇವರ ಕಾರ್ಯವೈಖರಿ ಮಾತ್ರ ಹಾಗೆಯೇ ಇತ್ತು ಎಂಬುದರಲ್ಲಿ ಸಂಶಯವೇ ಇಲ್ಲ. ಹಾಗಾಗಿ ತಳ್ಳುವ ಗಾಡಿ ಮತ್ತು ಗುಜರಿ ಅಂಗಡಿಗಳವರಿಗೆಲ್ಲ ಸೇರಿ ನಗರಸಭೆ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದು ಬಿಬಿ ರಸ್ತೆಯ ಬಲಭಾಗದಲ್ಲಿರುವ ಕಟ್ಟಡಗಳನ್ನು ತೆರವುಗೊಳಿಸಿ ಅದರ ನಂತರ ಅರ್ಧ ಗಂಟೆಯಲ್ಲಿಯೇ ನಾವು ಎಲ್ಲ ಗುಜರಿ ಸಾಮಾನುಗಳನ್ನ ತೆರವು ಮಾಡುತ್ತೇವೆ ಅಂತ ಸವಾಲು ಹಾಕಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಇವರ ಸವಾಲು ಕೇಳುವ ಬದಲು ಮುಂದಿನ ಅಂಗಡಿಯತ್ತ ದಾಪುಕಾಲು ಹಾಕಿದ್ರು. ನೋಡಿ, ಇಲ್ಲಿ ಇವರು ಈಗ ಬಂದು ತಕ್ಷಣ ಹೀಗೆ ತಾನೇ ಬಂದ್ಬಿಟ್ಟು ಇಲ್ಲಿ ತೆಗಿಬೇಕಂತ ಈ ಅಂಗಡಿಗಳಿಗೆ ಎಲ್ಲ ಪೇಂಟ್ ಮಾರ್ಕ್ ಮಾಡ್ತಾ ಇದ್ದಾರೆ. ಹೀಗೆ JCB ಬರುತ್ತೆ ತೆಗಿಬೇಕಂತ ಹಿಡಿತಾ ಇದ್ದಾರೆ. ಅದೇ ನೋಡಿ, ಆ ಕಡೆ ಶೋರೂಮ್ಸ್ ಇದ್ದಾವೆ, ಆ ಕಡೆ ದೊಡ್ಡ ಹೋಟ್ಲಿದೆ. ಆ ಕಡೆಗೆ ನೀವು ಅವರು ಆಳ್ಕೊಂಡು ಡಿಸ್ಟೆನ್ಸ್ ಜಾಗ ತೆರವು ಮಾಡ್ಕೊತೀರಾ. ಅಲ್ಲಿ ಈ ರೋಡಿಂದ ಈ ಅಂಚಿಗೆ ಈ ಕಡೆಗೆ ಮಾತ್ರ, ಈ ಕಡೆ ಬಡವರು ಬಗ್ಗರು ತರಕಾರಿ ವ್ಯಾಪಾರಸ್ಥರು, ಈ ಸಣ್ಣ ಪುಟ್ಟ ಅಂಗಡಿಗಳು, ವೆಲ್ಡಿಂಗ್ ಅಂಗಡಿಗಳು, ಇವ್ರ ಮೇಲೆ ಮಾತ್ರ ಬಂದು ಬಿದ್ದು ಇವ್ರು ಮಾತ್ರ ತೆರವು ಮಾಡಿರಿ ಅಂತ ತೊಂದರೆ ಕೊಡೋಕ್ಕೆ ಅವರು ಇದು ಮಾಡ್ತಾ ಇದ್ದಾರೆ. ಅದರಿಂದ ನೀವು ಆದಷ್ಟು ಇದನ್ನು ಗೌರ್ಮೆಂಟ್ ಗಮನಕ್ಕೆ ತರಬೇಕು. ನೀವು ತಂದು ನೀವು ಇದನ್ನು ಏನಾದರೂ ಒಂದು ನಾಳೆ ಇವತ್ತೇ ಅರ್ಧ ಈ ಕಡೆಗೆ ಅರ್ಧ ಮಾಡಬೇಕು. ಯಾವತ್ತೂ ಮಾಡಿದ್ರೆ ಒಂದೇ ಕಡೆ ಮಾಡೋದಲ್ಲ. ರೋಡ್ ಸೆಂಟ್ರಿಂದ ಆ ಕಡೆಗೆ ಅರ್ಧ ಈ ಕಡೆಗೆ ಅರ್ಧ ಮಾಡಬೇಕು. ಯಾವತ್ತೂ ಮಾಡಿದ್ರು ಈ ಕಡೆಗೆ ಮಾತ್ರ ಅಲ್ಲಿವರೆಗೂ ಈಗ ನೋಡಿ, ಅಲ್ಲಿಗೆ ಮಾರ್ಕ್ ಹಾಕಿದ್ದಾರೆ ಅರ್ಧ ಅಂಗಡಿ. ಆ ಕಡೆ ಮಾತ್ರ ಟ್ರ್ಯಾಕ್ಟರ್ ಶೋರೂಮ್ಗೆ ಯಾವ್ದು ಮಾರ್ಕು ಹಾಕಿಲ್ಲ. ಆ ಕಡೆಗೆ ರೋಡ್ ಅಳ್ದೂ ಇಲ್ಲ. ಇವ್ರು ಮಾಡ್ತಾ ಇರೋದು ಸರಿ ಇಲ್ಲ. ನಗರಸಭೆ ಅವ್ರು ಮಾಡ್ತಾ ಇರೋದು ಸರಿ ಇಲ್ಲ. ಇವರೆಲ್ಲ ತೀರಾ ಯಾವ ಕಡೆ ಬಡವರು ಇದ್ದಾರೆ ಆ ಕಡೆಗೆ ಮಾತ್ರ ಬರ್ತಾ ಇದ್ದಾರೆ. ಆ ಕಡೆ ಎಲ್ಲ ಚೆನ್ನಾಗಿರೋರು ಇದ್ದಾರೆ, ಅವರೇನೋ ಇನ್ಫ್ಲೂಯೆನ್ಸ್ ಮಾಡಿರ್ಬೋದೇನೋ, ಅದು ಯಾರಿಗೂ ಗೊತ್ತಿಲ್ಲ, ಗಮನಕ್ಕೆ ಬಂದಿಲ್ಲ. ಆದರೆ ನಿಮ್ಮ ಮುಖಾಂತರ ನಾವು ನ್ಯೂಸ್ ಮುಖಾಂತರ ಗಮನಕ್ಕೆ ಬರಲಿ ಅಂತ ಹೇಳ್ತಾ ಇದ್ದೀವಿ. ಆ ಕಡೆಗೂ ಮಾಡಬೇಕು, ಈ ಕಡೆಗೂ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಚಿಕ್ಕಬಳ್ಳಾಪುರದ ಹೊರವಲಯದಲ್ಲಿರುವ ರೈಲ್ವೆ ಗೇಟ್ನಿಂದ ಒಕ್ಕಲಿಗರ ಕಲ್ಯಾಣ ಮಂಟಪದವರೆಗೂ ಹಲವು ಕಟ್ಟಡಗಳ ಮಾಲೀಕರು ವಿವಿ ರಸ್ತೆಯ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ. ಸಿಯೇರಾ ಹೋಟೆಲ್ ಮತ್ತು ಪೆಟ್ರೋಲ್ ಬಂಕ್ ಮಾತ್ರವಲ್ಲದೆ ಹಲವಾರು ಕಟ್ಟಡಗಳು ಇದೇ ರಸ್ತೆಯ ಎರಡೂ ಬದಿ ಒತ್ತುವರಿಯಾಗಿವೆ. ಆದರೆ ನಗರಸಭೆ ಅಧಿಕಾರಿಗಳಿಗೆ ಈ ಕಟ್ಟಡಗಳನ್ನ ತೆರವು ಮಾಡಲು ಧೈರ್ಯವಿಲ್ಲ. ಯಾಕೆಂದರೆ ಅವರೆಲ್ಲ ಬಲಾಢ್ಯರು. ಆದರೆ ಅವರಿಗೆ ಸುಲಭವಾಗಿ ಸಿಗುವುದು ಈ ತಳ್ಳುವ ಗಾಡಿಗಳವರು ಮತ್ತು ಗುಜರಿ ಅಂಗಡಿಗಳವರ. ಅವರ ಮೇಲೆ ಮಾತ್ರ ತಮ್ಮ ಪ್ರತಾಪ ತೋರಿದ ಅಧಿಕಾರಿಗಳು ಬರಿಗೈಯಲ್ಲಿ ವಾಪಸ್ಸಾಗಿದ್ದು ವಿಶೇಷವಾಗಿತ್ತು.
ಇನ್ನು ಕಟ್ಟಡ ತೆರವುಗೊಳಿಸುವ ಪೋಸ್ ಕೊಟ್ಟು ಜೆಸಿಬಿ ಕರೆಸಿಕೊಂಡ ಅಧಿಕಾರಿಗಳು ಅಲ್ಲಿ ರಾಶಿ ಹಾಕಿದ್ದ ಕಟ್ಟಡ ತ್ಯಾಜ್ಯವನ್ನ ಸಮತಟ್ಟು ಮಾಡಿಸಿದ್ದು ವಿಪರ್ಯಾಸವೇ ಆಗಿತ್ತು. ಯಾಕೆಂದ್ರೆ ಒಂದು ಹೆದ್ದಾರಿಯ ಪಕ್ಕದಲ್ಲಿ ಕಟ್ಟಡ ತ್ಯಾಜ್ಯದ ರಾಶಿ ಹಾಕಿದವರು ಯಾರು ಎಂಬ ಕನಿಷ್ಠ ವಿಚಾರವನ್ನು ಆಡದ ಈ ಅಧಿಕಾರಿಗಳು ತಾವು ಕರೆಸಿದ್ದ ನಗರಸಭೆಯ ಜೆಸಿಬಿ ಮೂಲಕ ಅದನ್ನ ಸಮತಟ್ಟು ಮಾಡಿ ತಾವು ಬಂದ ಕೆಲಸ ಮುಗಿಯಿತು ಎಂಬಂತೆ ವಾಪಸ್ಸಾದರು. ಇದು ನಮ್ಮ ನಗರಸಭೆಯ ಕಾರ್ಯವೈಖರಿಯಾಗಿದ್ದು, ಬಲಾಢ್ಯರ ಒತ್ತುವರಿ ಕಟ್ಟಡ ಒಡೆಯದ ಅಧಿಕಾರಿಗಳು ಬಡವರ ಹೊಟ್ಟೆ ಹೊಡೆಯುತ್ತಿದ್ದಾರೆ ಎಂಬ ಅಪಖ್ಯಾತಿಗೆ ಗುರಿಯಾಗಿದ್ದಂತೂ ಸುಳ್ಳಲ್ಲ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.